ಯಾರು ಬಳಸ್ತಿರೋಂಥದ್ದು ಬಳಸ್ತಾ ಇದೀವಿ ರಾಯಲ್ ರಸಮ್. ಅದು ಎಲ್ಲ ಒಳ್ಳೊಳ್ಳೆದೇ ಬೀಳ್ತಾರೆ. ರಾಜ ಮರ್ಯಾದೆ ಇರೋ ಒಂದು ಸಾರು ಇದು ಅನ್ಬೋದು ಇದಕ್ಕೆ. ಹಬ್ಬ ಡಿಫ್ರೆಂಟ್ ಆಗಿದೆ ಸರ್. ರಾಯಲ್ ರಸಮ್ ಅನ್ನೋದು ಇದಕ್ಕೆ. ಆರ್ಡರ್ ಮಾಡಿದ್ರೆ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಸ್ವಲ್ಪ ರಾಯಲ್ ಆಗಿ ಕೊಟ್ರೆ ಮಾಡ್ಬೋದು. ವಿಶೇಷದ ಬಣ್ಣನೇ ಇದೆ ಈ ಸಾರಿಗೆ. ನೋಡಿ ನೋಡಿ ಈಗ ಓಂ ನಮಃ ಶಿವಾಯ ಅಂದ್ಬಿಟ್ರ ಹೇಗಿದೆ ಸರ್? ಮಹಾದೇವ್ ಮನೋಲ್ಲಾಸ ಮನೋಲ್ಲಾಸ. ರೋಮಾಂಚನ ಆಗ್ತದೆ ಹಿಂಗೆ ರಾಯಲ್. ಹೇಳ್ತೀನಲ್ಲ, ರಾಜಧಾನಿ ಇದು. ಬಾಬಾ ಆ ಜಾಗದಲ್ಲಿ ರಾಜ ಮರ್ಯಾದೆಯ ಒಂದು ಸಾರು ಅದ್ಭುತ. ನಮಸ್ಕಾರ ವೀಕ್ಷಕಪ್ರಭುಗಳಿಗೆ. ರಾಜ ಮಹಾರಾಜರ ಮಹಾನಗರ ಮೈಸೂರು. ಅದೇ ರೀತಿ ನಾವು ಪ್ರತಿ ಬಾರಿ ಅದ್ಭುತವಾದ ಒಂದು ರೆಸಿಪಿ ಅಂದರೆ ಒಂದು ಒಳ್ಳೆಯ ಅಡುಗೆ ಶೈಲಿ ನೋಡೋದಕ್ಕೆ ಬರ್ತೀವಿ CSR ಕ್ಯಾಟ್ರಿಂಗ್ಗೆ ಮೈಸೂರಲ್ಲಿ. ಸೊ ಇಲ್ಲಿ ರಾಜ ಮನೆತನದವರು ಕೆಲವೊಂದು ಅಡುಗೆಗಳನ್ನ ಭಾಳ ಇಷ್ಟಪಡ್ತಾರೆ. ಕೆಲವೊಂದು ರೆಸಿಪಿಗಳಿಗೆ ರಾಜ ಮನೆತನದ ಗಾಂಭೀರ್ಯ ಇರ್ತದೆ ಮತ್ತು ಆ ಘನತೆ ಇರ್ತದೆ. ಸೊ ಅಂಥದ್ದೇ ಘನತೆವೆತ್ತ ಒಂದು ಸಾರು ರಸಮ್, ಅಂದರೆ ರಾಯಲ್ ರಸಮ್ ಅಂತೆ. ಸೊ ರಾಯಲ್ ನಗರದಲ್ಲಿ ರಾಯಲ್ ರಸಮ್, ಚೇತನ್ ರಾವ್ ಅವರ ರಾಯಲ್ ಶೈಲಿಯಲ್ಲಿ. ಬನ್ನಿ. ಸರ್ ನಮಸ್ಕಾರ. ರಾಜ ಮರ್ಯಾದೆಯ ಒಂದು ರಸಮ್ ಅಂದ್ರಿ, ಅದು ಮಹಾನಗರ ಬಂದ್ಬಿಟ್ಟು ಇಲ್ಲಿ ರಾಜ ಮನೆತನದ ಮಹಾನಗರ. ಇದು ರಾಯಲ್ ಸಿಟಿ ಆಫ್ ಕರ್ನಾಟಕ, ಆಫ್ ಇಂಡಿಯಾ. ರಾಯಲ್ ರಸಮ್ ನಾವು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತಾ ಇರ್ತೀವಿ. ಹೌದು, ನಮ್ ತನನ. ಹೌದು. ಅದ್ರ ಜೊತೆಗೆ ಏನಾರು ಒಂದು ವಸ್ತು ಕೊಡ್ಬೇಕಲ್ಲ ನಮ್ಮ ಜನಗಳಿಗೆ. ಒಂದೊಳ್ಳೆ ಎಲ್ಲ ತರ ತಿಳಿಸಾರು ಇದೆ. ಒಂದು ನಮ್ದೇ ಆದಂತ ಸ್ಪೆಷಲ್ ತಿಳಿಸಾರು ಇನ್ನೊಂದು ಮಾಡವ ರಸಮ್. ಮಕ್ಳಿಗೆ, ವಯಸ್ಸಾದವರಿಗೆ ಎನರ್ಜಿ ಬೂಸ್ಟರ್ ಸಾರು ಇದು. ಆರೋಗ್ಯಕರವಾಗಿ ಒಂದು ವೀಕ್ನೆಸ್ ಇರೋರಿಗೆ ಹೇಳ್ಮಾನಂತ ಸಾರು. ಸೊ ಮಾಡ್ತಾ ಮಾಡ್ತಾ ನಾವು ನೋಡಿದಾಗ ಏನಾಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಅವಾಗ ಗೊತ್ತಾಗ್ತದೆ ನಮ್ಗೆ ಎದಗಿದೆ ಎನರ್ಜಿ ಬೂಸ್ಟರ್ ಅಂತ. ರಾಯಲ್ ರಸಮ್ ಶುರು ಮಾಡೋಣ. ರಾಯಲ್ ರಸಮ್ಗೆ ಏನಿದೆ ಅಂತ ನೋಡ್ಬಿಡೋಣ. ಯಾರು ಬಳಸ್ತಿರೋಂಥದ್ದು ಬಳಸ್ತಾ ಇದೀವಿ ರಾಯಲ್ ರಸಮ್. ಗೋಡಂಬಿ ಸಾರು ಅಂತ ಹೇಳಿ, ಗೋಡಂಬಿ ಸಾರು. ಗೋಡಂಬಿಲ್ ಮಾಡೋದು, ಗೋಡಂಬಿ ಬಾದಾಮಿ ಹಾಕಿ ಮಾಡುವಂತ ಸಾರ್ನ ರಾಯಲ್ ರಸಮ್ ಅಂತ ಕರೆಯೋದಕ್ಕೆ ನನ್ನ ಹೆಸರು ಇಟ್ಟಿರೋದು. ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನ ತೋರಿಸ್ತೀನಿ. ನೀವು ಗೋಡಂಬಿ, ಬಾದಾಮಿ, ಗಸಗಸೆ ಎಲ್ಲ ರಾಯಲೇ ನಿಮಗೆ. ಸ್ವಲ್ಪ ಮೆಂತ್ಯ, ಮೆಣಸು, ಜೀರಿಗೆ, ಬಿಳಿ ಎಳ್ಳು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಅರಿಶಿನ, ಧನಿಯಾ, ಸ್ವಲ್ಪ ತೆಂಗಿನಕಾಯಿ ತುರಿ. ಇದೆಲ್ಲ ಒಗ್ಗರಣೆಗೆ ಹಾಕುವಂಥದ್ದು. ಆಮೇಲೆ ಹೇಳ್ತೀನಿ. ಹೌದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಇದು ಕೊಬ್ಬರಿ ಎಣ್ಣೆ ಬಳಸಿ ಮಾಡುವ, ಆರೋಗ್ಯವಾಗಿರುತ್ತೆ. ಕೊಬ್ಬರಿ ಎಣ್ಣೆ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮಾಡೋಣ. ಈಗ ಒಗ್ಗರಣೆ ಮಾಡೋಣ. ರಾಯಲ್ ರಸಮ್, ರಾಯಲ್ ಸಾರಿಗೆ ರಾಯಲ್ ಒಗ್ಗರಣೆ. ಒಂದು ಸ್ಪೂನ್ ಧನಿಯಾ, ಒಂದೊಂದು ಸ್ಪೂನ್ ಧನಿಯಾ. ಮೊದಲನೇದಾಗಿ ಧನಿಯಾ ಬಿಟ್ಟು, ಒಂದು 3/4 ಸ್ಪೂನು ಮೆಣಸು, 1/2 ಚಮಚ ಮೆಂತ್ಯ, 1/4 ಚಮಚ ಮೆಂತ್ಯ, ಒಂದು ಅರ್ಧ ಚಮಚ ಉದ್ದಿನಬೇಳೆ. ಉದ್ದಿನಬೇಳೆ ಅರ್ಧ ಚಮಚ. ನಮ್ಮೊಟ್ಟಿಗೆ ನಾಗೇಶ್ವರ ಇದ್ದಾರೆ. ನಾಗೇಶ್ವರ ನಮಸ್ಕಾರ. ಸಪೋರ್ಟಿಂಗ್ ಸ್ಟಾಫ್. ಅದು ಲಾಸ್ಟ್ ರಾಯಲ್ ಗೋಡಂಬಿ ಉಂಡೆ, ಗೋಡಂಬಿ, ಬಾದಾಮಿ ಒಂದು 7-8, ಒಂದು 10-15 ಗೋಡಂಬಿ, ಒಂದು 8 ಬಾದಾಮಿ. ಆಯ್ತಾ? ಜೀರಿಗೆ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಜೀರಿಗೆ, ಹಸಿಮೆಣಸು ಖಾರಕ್ಕೆ, ಹಸಿಮೆಣಸು, ಎಳ್ಳು 1 ಚಮಚ. ನೋಡ್ರಿ, ಎಲ್ಲ ಒಳ್ಳೊಳ್ಳೆದೇ ಬೀಳ್ತಾರೆ ರಾಯಲ್. ಅದೇ ಹೇಳಿದ್ನಲ್ಲ, ಒಳ್ಳೆ ರಾಜ ಮರ್ಯಾದೆ ಇರೋ ಒಂದು ಸಾರು ಇದು ಅನ್ಬೋದು ಇದಕ್ಕೆ. ನೋಡಿ, ಆದ ತಕ್ಷಣ ಗಸಗಸೆ ಅರ್ಧ ಚಮಚ,
ಇದು ರಾಯಲ್ ನಿಮ್ಗೆ. ರಾಯಲ್ ಈ ರಾಯಲ್ ಐಡಿಯಾ ಬರೋದು ರಾಯಲ್ ಸಿಟಿಯಲ್ಲೇ. ಹಾ ಇದರಲ್ಲಿ ಸಾರು ಮಾಡಿದ್ರೆ ಹೆಂಗಿರ್ಬೇಕು ಹೇಳಿ. ನೋಡಿ ಆಹಾ ಓಹೋ ಸಾರ್. ಓಹೋ ಇದಾದ ತಕ್ಷಣ ಸ್ವಲ್ಪ ಕಾಯಿ ಹಾಕ್ಬಿಡೋದು. ಕಾಯಿ ಎಷ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ, ಒಂದು ಹಿಡಿ. ಆಹಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ತುರಿ, ಆಹಾ ಎಲ್ಲ ಒಟ್ಟಿಗೆ ಗೋಡಂಬಿ, ಬಾದಾಮಿ ನೋಡಿ ಮಜಾ. ಸ್ವಲ್ಪ ಹಾಲು ಹಿಂಗೆ ಕೊಡುವ. ಹಾಲು ಹಿಂಗು ಅಂದ್ರೆ ಹಿಂಗನ್ನ ನೀರಲ್ಲಿ ಹಾಕಿ ಕಲಸಿರೋದು. ಇದನ್ನ ನೈಸ ರುಬ್ಕೊಂಬಂದ್ರೆ ಸಾರು ರೆಡಿ ಸರ್. ರೆಡಿ ಸಾರ್, ಸಾರು ರೆಡಿ ಸಾರ್. ಸರ್ ಹಾಕೊಂಡ್ ಬರ್ತಾ ಇದ್ರೆ ನಾನು ಕಾಯ್ತಾ ಇದ್ದೀನಿ. ನೈಸಾಗಿ ರುಬ್ಬಿದೆ. ತೋರಿಸಿ ಸರ್. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಗ್ಗರಣೆ ಸ್ವಲ್ಪ ಮತ್ತೆ ಸಾಸಿವೆ. ಒಂದು ಚಮಚ ಸಾಸಿವೆ. ಇದು ಒಗ್ಗರಣೆ. ಹಾಂ ಸಾಸಿವೆ ಸಿಡಿದ ಸ್ವಲ್ಪ ಜೀರಿಗೆ, ಕರಿಬೇವು, ಡಬ್ಬಿ ಡಬ್ಬಿ ಬಾಡಿಗೆ, ಮೆಣಸಿನ್ಕಾಯಿ ಒಂದೇ. ಫ್ರೈ ಆಗ್ತಿದಂಗೆನ ಈ ಮಸಾಲೆನ ಹಬ್ಬ ಡಿಫ್ರೆಂಟ್ ಆಗಿದೆ ಸರ್. ರಾಯಲ್ ರಸಮ್ ಅನ್ನೋದು ಇದಕ್ಕೆ ಎಲ್ಲ ಪುಡಿ ಬಂದ್ರೆ ಈಗ ಚೂರು ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸರ್. ನಮ್ಮ ತಿಳಿಸಾರು ಎಪಿಸೋಡ್ ಇದೆ CSR ಕ್ಯಾಟ್ರಿಂಗ್ ಚೇತನ್ ರಾವ್ ಅವ್ರದ್ದು. ವೀಕ್ಷಕರೇ, ಅದನ್ನು ಎಷ್ಟು ನೀವು ಇಷ್ಟಪಟ್ಟಿದ್ದೀರೋ ಅದು ಡಬಲ್ ಇಷ್ಟಪಡ್ತೀರಿ. ಡೈಲಿ ರಿಸರ್ಚ್ ಮಾಡ್ತಾರೆ ಅಡುಗೆಗಳ ಬಗ್ಗೆ, ಹೊಸದನ್ನ ಕೊಡಬೇಕು ಅಂತ. ಸರ್ ಇದು ಸಿಗುತ್ತಾ ಸರ್? ಇದು ನೀವು ಆರ್ಡರ್ ಮಾಡಿದ್ರೆ ಮಾಡ್ತೀರಾ? ಇದು ಖಂಡಿತ ಮಾಡ್ತೀವಿ. ಸ್ವಲ್ಪ ರಾಯಲ್ ಆಗಿ ಕೊಟ್ರೆ ಮಾಡ್ಬೋದು. ಇದಕ್ಕೆ ರಾಯಲ್ಟಿ ಜಾಸ್ತಿ ಇರುತ್ತೆ. ಸ್ವಲ್ಪ ರಾಯಲ್ಟಿ ಜಾಸ್ತಿ ಇದಕ್ಕೆ. ಒಳ್ಳೆ ನಿಂಬೆ ಹಿಂಡ್ಬಿಟ್ರ ಸಾರು ಮುಗಿತಾ ಬಂತು. ಸಾರು ಮುಗಿತಾ ಬಂತು ಸರ್. ಮುಗಿತಾ ಬಂತು. ಶ್ವೇತ ಸಾರು ಅನ್ಬೋದು. ಲಿಂಬೆಹಣ್ಣು ಒಂದು ಫುಲ್ ಸರ್. ಈಗ ಸ್ವಲ್ಪ ಕುದಿತಾ ಬಂತು, ಚೆನ್ನಾಗಾಗಿದೆ ಸರ್. ಈಗ ಸಾರು ರಸಮ್ ಆಯ್ತು. ಎಲ್ಲಾ ಕಡೆ ರಸಮ್ಗೆ ಶುಂಠಿ ಬೆಳ್ಳುಳ್ಳಿ ಪ್ರತಿಯೊಂದು ಇದನ್ನ ಫಸ್ಟ್ ಫ್ರೈಗೆಲ್ಲ ಕೊಟ್ಬಿಡ್ತಾರೆ. ಯಾಕಂದ್ರೆ ಇದು ಒಂದು ಎಲ್ರಿಗೂ ಒಂದು ಹೆಲ್ತಿ ರಸಮಿನಿಂದ ಇದ್ರ ಮೇಲೆ ಲೈಟಾಗಿ ಬೆಳ್ಳುಳ್ಳಿನ ಶುಂಠಿ ಪೇಸ್ಟ್ ನ ವಾಟ್ಬಿಟ್ಟು ಮೇಲೆ ಎರ್ಚ್ಬಿಟ್ರ ಅದ್ಭುತ. ಹಬ್ಬ ರಾಯಲಿ ಸರ್ಪ್ರೈಸ್ ಆಗ್ಬಿಡ್ತೀವಿ ನಾವು. ಖಂಡಿತ. ನೋಡಿ ಒಂದು ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, ಚೂರು ಒಂದು 1/4 ಚಮಚ ಶುಂಠಿ ಪೇಸ್ಟ್, ಕೆಲವರು ಕೊಬ್ಬರಿ ಎಣ್ಣೆ ನಮ್ಗೆ ಸೆಟ್ ಆಗಲ್ಲ ಅಂದ್ರು ತುಪ್ಪ ಹಾಕೊಳ್ಳಿ ಒಗ್ಗರಣೆ. ಕರಿಬೇವು ಸಾರ್ ಶುಭ್ರವಾಗಿದೆ ಮಾತ್ರ. ನೀವು ಹೇಳ್ದಂಗೆನೆ ವಿಶೇಷವಾದ ಸಾರು ಅಂದ್ರಲ್ಲ, ವಿಶೇಷವಾದ ಬಣ್ಣನೇ ಇದೆ ಈ ಸಾರಿಗೆ. ನೋಡಿ ನೋಡಿ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಓಂ ನಮಃ ಶಿವಾಯ ಅಂದ್ಬಿಟ್ರ ಹೇಗಿದೆ ಸರ್? ಮಹಾದೇವ್ ರಾಯಲ್ ರಸಮ್ ನೋಡಿ, ಯಾವ್ದೇ ರೀತಿ ಬೇಳೆ ಬಳಸಿಲ್ಲ, ಏನಿಲ್ಲ. ಹೌದು, ರಾಯಲ್ ಪದಾರ್ಥಗಳನ್ನ ಹಾಕಿ ಮಾಡುವಂತಹ ರಾಯಲ್ ರಸಮ್. ಸರ್ವ್ ಮಾಡ್ಕೊಂಬಳಕ್ ಹಾಕಿದೀವಿ. ಬನ್ನಿ ನೋಡಿ. ಮನೋಲ್ಲಾಸ ಮನೋಲ್ಲಾಸ.
ಅದರಲ್ಲೂ ಮಳೆ ಟೈಮಲ್ಲಿ ಮಾಡ್ಕೊಂಡು ತಿನ್ಬಿಡ್ರೆ ಏನು ಮಳೆ ಬಂತಂದ್ರೆ ಅದು ಒಂಥರ ಮೂಡ್ ಕ್ರಿಯೇಟ್ ಆಯ್ತು. ಎಲ್ಲರೂ ರಾಯಲ್ ಆಗ್ತಾರೆ ಅಲ್ಲ. ಸರ್ ಮನುಷ್ಯ ರಾಯಲ್ ಆಗಕ್ಕಾಗ್ಲಿಲ್ಲ ಅಂದ್ರೆ ಇಂಥವು ತಿನ್ನೋದ್ರಲ್ಲಿ ರಾಯಲ್ ಆಗ್ಬೇಕು ಮನುಷ್ಯ ಯಾವತ್ತೂ ತಿಳ್ಕೊಳ್ಳಿ. ನನ್ನ ಅನಿಸಿಕೆ ನೀವು ರಾಯಲ್ ಬದುಕು ಇಂಪಾರ್ಟೆಂಟ್ ಅಲ್ಲ, ಹೊಟ್ಟೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ ನೀನು. ದುಡಿಯೋದು ಅದಕ್ಕೆ ಕರೆಕ್ಟ್, ತಿನ್ನಕ್ಕೆ. ಆಸ್ತಿ ಯಾರು ಬೇಕಾದ್ರೆ ಮಾಡ್ಬೋದು, ಆಸ್ತಿ ಒಂದು ನಿಮಿಷ ಕಳಿಬೋದು. ಊಟ ಅದೃಷ್ಟ, ಆ ಎನರ್ಜಿ ಒಳ್ಳೊಳ್ಳೆ ತಿನ್ಕೊಂಬಂದ್ರೆ ರಾಜಭೋಗ. ಅದಕ್ಕೆ ರಾಯಲ್ ರಾಯಲ್ ರಾಜಭೋಗ. ಬನ್ನಿ ಇವತ್ತು ರಾಯಲ್ ರಾಜಭೋಗ ಈ ರಾಯಲ್ ರಸಂ. ವಾವ್, ಸೂಪರ್ ಸರ್. ಗಮನವಿಟ್ಟು ನಮಗೆ ಹಾಕಿ ಒಬ್ಬೊಬ್ಬ ಕಾಯ್ತಾ ಇದ್ದೀವಿ. ಮೆತ್ತಗೆ ಅನ್ನ ಇರಬೇಕು, ಇಂಥ ಒಂದು ಸಾರು ಇರಬೇಕು. ಹಿಂಗಿದೆ ನಮಗ ಮಾಡ್ತಾರೆ, ಕಲಿಸ್ತಾ ಇದ್ದಾರೆ ಆಗ್ಲೇನೆ. ಮೊದಲನೇ ತುತ್ತಿಗೆ ನಾನು ಕಾಯ್ತಾ ಇದ್ದೀನಿ, ಯಾಕಂದ್ರೆ ಅದು ಫಸ್ಟ್ ಅದು ಬಂದ್ಬಿಡ್ಬೇಕು ತುತ್ತಲ್ಲಿ. ನೋಡಿ ಆ ಪರಿಮಳಯುಕ್ತ ಸಾರು ಇದಲ್ಲ, ಗಮ್ಮಂತ ಇದೆ. ಅದಕ್ಕೆ ಫಸ್ಟ್ ತುತ್ತು ಹೋಗ್ಬಿಡು. ಎತ್ತೆ ಧೈರ್ಯವಾಗಿ. ರೋಮಾಂಚನ ಆಗ್ತದೆ. ಹಿಂಗೆ ರಾಯಲ್ ಹೇಳ್ತೀನಲ್ಲ, ರಾಜಧಾನಿ ಇದು. ಅಬ್ಬಬ್ಬಬ್ಬಬ್ಬ, ಆ ಜಾಗದಲ್ಲಿ ರಾಜ ಮರ್ಯಾದೆಯ ಒಂದು ಸಾರು, ಅದ್ಭುತವಾದ ಒಂದು ಸಾರು ಸಿಕ್ಕಿದೆ. ರಾಯಲ್ ರಸಮ್ ಅಂತ ಹೇಳ್ತಾರಲ್ಲ, ರಾಯಲ್ಟಿ ಚಾರ್ಜಸ್ ರಾಯಲ್ ರಸಮ್ ಇದ್ದೇ ಇರ್ತದೆ. ಹೌದು. ಇದು ವೆಲ್ಕಮ್ ಡ್ರಿಂಕು ಆಗ್ಬೋದು, ಅಷ್ಟು ಚೆನ್ನಾಗಿದೆ. ಮಾಡ್ಬಿಟ್ಟು ತೆಳ್ಳು ಮಾಡಿ, ಸೂಪರ್. ಗೋಡಂಬಿ ಹಾಗೆ ರಸಮಲ್ಲಿ ಯಾವತ್ತಾದ್ರು ಗೋಡಂಬಿ ಬಾದಾಮಿ ಎಲ್ಲ ಸಿಗುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.